ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ವಿಭಾಗೀಯ ಕೇಂದ್ರ ಸ್ಥಾನವಾದಂಥ ಕಲಬುರಗಿಯಲ್ಲಿ ಕಳೆದ ಒಂದು ತಿಂಗಳಿಂದ ವಿಮಾನಯಾನ ಹಾರಾಟ ಸ್ಥಗಿತ ಆಗಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಹೊರವಲಯದ ವಿಮಾನ ನಿಲ್ದಾಣದಲ್ಲಿ ಇರುವಂಥದ್ದು. 2008ರಲ್ಲಿ ಈ ಒಂದು ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಅಡಿಗಲ್ಲು ಹಾಕ್ತಾರೆ. ಅದಾದ ಬಳಿಕ 2019ರಲ್ಲಿ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಲೋಕಾರ್ಪಣೆಯಾಗಿ ಜನರ ಸೇವೆಗೆ ಓಪನ್ ಆಗಿರುತ್ತೆ. ಅದಾದ ಬಳಿಕ ಕಳೆದ 6 ವರ್ಷಗಳಿಂದಲೂ ಕೂಡ ಕಲಬುರಗಿ ವಿಮಾನ ನಿಲ್ದಾಣದಿಂದ ವಿಮಾನಯಾನ ಸುಗಮವಾಗಿ ಸಂಚಾರ ಮಾಡ್ತಾ ಇರುವಂಥದ್ದು. ಅಂದರೆ ಕಲಬುರಗಿ ಟು ಬೆಂಗಳೂರು ಮತ್ತು ಕಲಬುರಗಿ ಟು ತಿರುಪತಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೂ ಕೂಡ ವಿಮಾನಯಾನ ಸೇವೆ ಆರಂಭವಾಗಿರುವಂಥದ್ದು. ಆದರೆ ಕಳೆದ ಅಕ್ಟೋಬರ್ 15ರಿಂದ ಕಲಬುರಗಿ ವಿಮಾನ ನಿಲ್ದಾಣದಿಂದ ವಿಮಾನ ಹಾರಾಟ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು. ಈ 6 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗಿರುವಂಥದ್ದು. ಮೊದಲು 50 ಸೀಟರ್ನ ವಿಮಾನಯಾನ ಏನು ಇಲ್ಲಿಂದ ಹಾರಾಟ ಮಾಡ್ತಾ ಇತ್ತು. ಅದಾದ ಬಳಿಕ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರ್ಪಟ್ಟಂಥ ಹಿನ್ನೆಲೆಯಲ್ಲಿ ಅದಾದ ಬಳಿಕ 80 ಸೀಟರ್ ವಿಮಾನವೂ ಕೂಡ ರನ್ವೇಯಿಂದ ಏನು ಮೂವ್ಮೆಂಟ್ ಆಗ್ತಾ ಇತ್ತು. ಆದರೆ ಇತ್ತೀಚೆಗೆ ಪ್ರಯಾಣಿಕರ ಕೊರತೆಯ ನೆಪವೊಡ್ಡಿ ವಿಮಾನಯಾನ ಸೇವೆ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು. ವಿಮಾನಯಾನ ಸೇವೆ ಸ್ಥಗಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಹುದೊಡ್ಡ ಏನು ಹೊಡೆತ ಬಿದ್ದಿರುವಂಥದ್ದು. ಒಂದು ಕಡೆ ಇಂಡಸ್ಟ್ರಿಯಲ್ಗಳು ಈ ಭಾಗಕ್ಕೆ ಬರಬೇಕಾದ್ರೆ ಈ ವಿಮಾನಯಾನ ಸೇವೆ ಸಂಪೂರ್ಣವಾಗಿ ಸ್ಥಗಿತವಾಗಿ ಇರುವಂಥ ಹಿನ್ನೆಲೆಯಲ್ಲಿ ಇಂಡಸ್ಟ್ರಿಯಲ್ಗಳು ಕೂಡ ಬರೋದಕ್ಕೆ ಹಿನ್ನಡೆ ಆಗುವಂಥದ್ದು. ಜೊತೆಗೆ ಶಿಕ್ಷಣ, ಉದ್ಯಮಕ್ಕೆ ಸೇರಿದಂತೆ ನಾನಾ ರೀತಿಯಾದಂಥ ಏನು ಅನಾನುಕೂಲ ಇದೀಗ ಸೃಷ್ಟಿಯಾಗಿರುವಂಥದ್ದು. ಇನ್ನು ಈ ಒಂದು ಏನು ವಿಮಾನಯಾನ ಸೇವೆ ಸ್ಥಗಿತ ಆಗೋದಕ್ಕೆ ಕೆಲವೊಂದಷ್ಟು ರಾಜಕೀಯ ಇಚ್ಛಾಶಕ್ತಿ ಕೊರತೆ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಇರುವಂತಹ ಜಟಾಪಟಿ ವಿಚಾರಕ್ಕೆ ಇಲ್ಲಿರುವಂಥ ವಿಮಾನಯಾನ ಸೇವೆಗಳು ಬೇರೆ ಕಡೆ ಸ್ಥಳಾಂತರ ಆಗಿದೆ ಅನ್ನುವಂಥ ವಿಚಾರ ಕೂಡ ಕೇಳಿಬರ್ತಾ ಇರುವಂಥದ್ದು. ಯಾಕಂತಂದರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿನಿಧಿಸುವಂಥ ಕಲಬುರಗಿಯಲ್ಲಿ ಏನು ಒಂದು ವಿಮಾನ ಹಾರಾಟ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಅನ್ನುವಂಥ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿರುವಂಥದ್ದು. ಮತ್ತೊಂದು ಕಡೆ ರಾಜ್ಯ ಸರ್ಕಾರವು ಕೂಡ ಇಲ್ಲಿಂದ ವಿಮಾನಯಾನ ಸೇವೆ ಮತ್ತೆ ಪುನರಾರಂಭಗೊಳಿಸುವಂಥ ಕೆಲಸಕ್ಕೆ ಮುಂದಾಗಬೇಕಾಗಿರುವಂಥದ್ದು. ಯಾಕಂತಂದರೆ ಈ ಭಾಗದ ಅಭಿವೃದ್ಧಿಗಾಗಿ ಸಾಕಷ್ಟು ಕನಸು ಕಂಡಿರುವಂಥ ರಾಜಕೀಯ ನಾಯಕರು ವಿಮಾನಯಾನ ಸೇವೆ ಸ್ಥಗಿತವಾದರೂ ಕೂಡ ಇದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿಂದ ಜನರು ಬೇರೆ ಕಡೆ ತೆರಳಬೇಕಾದ್ರೆ ಅಂದರೆ ಉದ್ಯೋಗ ನಿಮಿತ್ತ ಅಥವಾ ಇಂಡಸ್ಟ್ರಿಯಲಿಸ್ಟ್ಗಳು ಬೇರೆ ಬೇರೆ ಅವರು ಬೇರೆ ಕಡೆ ತೆರಳಬೇಕಾದ್ರೆ ಸಾಕಷ್ಟು ಅನಾನುಕೂಲ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ರಾಜಕಾರಣಿಗಳು ತಮ್ಮ ಪ್ರೈವೇಟ್ ಜೆಟ್ ಮುಖಾಂತರ ಬಂದು ಇಳಿದು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಇದೀಗ ಕೇವಲ ಕಲಬುರಗಿ ವಿಮಾನ ನಿಲ್ದಾಣ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದು. ಪ್ರೈವೇಟ್ ಫ್ಲೈಟ್ಗಳನ್ನು ತಂದು ಲ್ಯಾಂಡ್ ಮಾಡಿ ಅದಾದ ಬಳಿಕ ಅವರ ಮೂವ್ಮೆಂಟ್ ಆಗ್ತಾ ಇರುವಂಥದ್ದು. ಆದರೆ ನಾಗರಿಕರಿಗೆ ಅಂದರೆ ಸಾರ್ವಜನಿಕರ ಸೇವೆಗೆ ಲಭ್ಯವಾಗಿರಬೇಕಾದಂಥ ವಿಮಾನಯಾನ ಸೇವೆ ಇದೀಗ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಜನರು ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಮತ್ತೊಂದು ಕಡೆ ಉದ್ಯಮಿಗಳು ಕೂಡ ಮತ್ತೆ ವಿಮಾನಯಾನ ಸೇವೆ ಆರಂಭ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ರಾಜಕೀಯ ನಾಯಕರು ಕೂಡ ವಿಮಾನಯಾನ ಸೇವೆ ಆರಂಭವಾಗುವಂಥ ಕೆಲಸಕ್ಕೆ ನೋಡ್ಕೊಳ್ಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ವಿಭಾಗೀಯ ಕೇಂದ್ರ ಸ್ಥಾನವಾದಂಥ ಕಲಬುರಗಿಯಲ್ಲಿ ಕಳೆದ ಒಂದು ತಿಂಗಳಿಂದ ವಿಮಾನಯಾನ ಹಾರಾಟ ಸ್ಥಗಿತ ಆಗಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಹೊರವಲಯದ ವಿಮಾನ ನಿಲ್ದಾಣದಲ್ಲಿ ಇರುವಂಥದ್ದು. 2008ರಲ್ಲಿ ಈ ಒಂದು ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಅಡಿಗಲ್ಲು ಹಾಕ್ತಾರೆ. ಅದಾದ ಬಳಿಕ 2019ರಲ್ಲಿ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಲೋಕಾರ್ಪಣೆಯಾಗಿ ಜನರ ಸೇವೆಗೆ ಓಪನ್ ಆಗಿರುತ್ತೆ. ಅದಾದ ಬಳಿಕ ಕಳೆದ 6 ವರ್ಷಗಳಿಂದಲೂ ಕೂಡ ಕಲಬುರಗಿ ವಿಮಾನ ನಿಲ್ದಾಣದಿಂದ ವಿಮಾನಯಾನ ಸುಗಮವಾಗಿ ಸಂಚಾರ ಮಾಡ್ತಾ ಇರುವಂಥದ್ದು. ಅಂದರೆ ಕಲಬುರಗಿ ಟು ಬೆಂಗಳೂರು ಮತ್ತು ಕಲಬುರಗಿ ಟು ತಿರುಪತಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೂ ಕೂಡ ವಿಮಾನಯಾನ ಸೇವೆ ಆರಂಭವಾಗಿರುವಂಥದ್ದು. ಆದರೆ ಕಳೆದ ಅಕ್ಟೋಬರ್ 15ರಿಂದ ಕಲಬುರಗಿ ವಿಮಾನ ನಿಲ್ದಾಣದಿಂದ ವಿಮಾನ ಹಾರಾಟ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು. ಈ 6 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗಿರುವಂಥದ್ದು. ಮೊದಲು 50 ಸೀಟರ್ನ ವಿಮಾನಯಾನ ಏನು ಇಲ್ಲಿಂದ ಹಾರಾಟ ಮಾಡ್ತಾ ಇತ್ತು. ಅದಾದ ಬಳಿಕ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರ್ಪಟ್ಟಂಥ ಹಿನ್ನೆಲೆಯಲ್ಲಿ ಅದಾದ ಬಳಿಕ 80 ಸೀಟರ್ ವಿಮಾನವೂ ಕೂಡ ರನ್ವೇಯಿಂದ ಏನು ಮೂವ್ಮೆಂಟ್ ಆಗ್ತಾ ಇತ್ತು. ಆದರೆ ಇತ್ತೀಚೆಗೆ ಪ್ರಯಾಣಿಕರ ಕೊರತೆಯ ನೆಪವೊಡ್ಡಿ ವಿಮಾನಯಾನ ಸೇವೆ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು. ವಿಮಾನಯಾನ ಸೇವೆ ಸ್ಥಗಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಹುದೊಡ್ಡ ಏನು ಹೊಡೆತ ಬಿದ್ದಿರುವಂಥದ್ದು. ಒಂದು ಕಡೆ ಇಂಡಸ್ಟ್ರಿಯಲ್ಗಳು ಈ ಭಾಗಕ್ಕೆ ಬರಬೇಕಾದ್ರೆ ಈ ವಿಮಾನಯಾನ ಸೇವೆ ಸಂಪೂರ್ಣವಾಗಿ ಸ್ಥಗಿತವಾಗಿ ಇರುವಂಥ ಹಿನ್ನೆಲೆಯಲ್ಲಿ ಇಂಡಸ್ಟ್ರಿಯಲ್ಗಳು ಕೂಡ ಬರೋದಕ್ಕೆ ಹಿನ್ನಡೆ
ಸ್ಥಗಿತವಾಗುವಂಥದ್ದು, ಜೊತೆಗೆ ಶಿಕ್ಷಣ ಉದ್ಯಮಕ್ಕೆ ಸೇರಿದಂತೆ ನಾನಾ ರೀತಿಯಾದಂಥ ಏನು ಅನಾನುಕೂಲ ಇದೀಗ ಸೃಷ್ಟಿಯಾಗಿರುವಂಥದ್ದು. ಇನ್ನು ಈ ಒಂದು ಏನು ವಿಮಾನಯಾನ ಸೇವೆ ಸ್ಥಗಿತ ಆಗೋದಕ್ಕೆ ಕೆಲವೊಂದಷ್ಟು ರಾಜಕೀಯ ಇಚ್ಛಾಶಕ್ತಿ ಕೊರತೆ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಇರುವಂತಹ ಜಟಾಪಟಿ ವಿಚಾರಕ್ಕೆ ಇಲ್ಲಿರುವಂಥ ವಿಮಾನಯಾನ ಸೇವೆಗಳು ಬೇರೆ ಕಡೆ ಸ್ಥಳಾಂತರ ಆಗಿದೆ ಅನ್ನುವಂಥ ವಿಚಾರ ಕೂಡ ಕೇಳಿಬರ್ತಾ ಇರುವಂಥದ್ದು. ಯಾಕಂತಂದರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿನಿಧಿಸುವಂಥ ಕಲಬುರಗಿಯಲ್ಲಿ ಏನು ಒಂದು ವಿಮಾನ ಹಾರಾಟ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಅನ್ನುವಂಥ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿರುವಂಥದ್ದು. ಮತ್ತೊಂದು ಕಡೆ ರಾಜ್ಯ ಸರ್ಕಾರವು ಕೂಡ ಇಲ್ಲಿಂದ ವಿಮಾನಯಾನ ಸೇವೆ ಮತ್ತೆ ಪುನರಾರಂಭಗೊಳಿಸುವಂಥ ಕೆಲಸಕ್ಕೆ ಮುಂದಾಗಬೇಕಾಗಿರುವಂಥದ್ದು. ಯಾಕಂತಂದರೆ ಈ ಭಾಗದ ಅಭಿವೃದ್ಧಿಗಾಗಿ ಸಾಕಷ್ಟು ಕನಸು ಕಂಡಿರುವಂಥ ರಾಜಕೀಯ ನಾಯಕರು ವಿಮಾನಯಾನ ಸೇವೆ ಸ್ಥಗಿತವಾದರೂ ಕೂಡ ಇದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿಂದ ಜನರು ಬೇರೆ ಕಡೆ ತೆರಳಬೇಕಾದ್ರೆ ಅಂದರೆ ಉದ್ಯೋಗ ನಿಮಿತ್ತ ಅಥವಾ ಇಂಡಸ್ಟ್ರಿಯಲಿಸ್ಟ್ಗಳು ಬೇರೆ ಬೇರೆ ಅವರು ಬೇರೆ ಕಡೆ ತೆರಳಬೇಕಾದ್ರೆ ಸಾಕಷ್ಟು ಅನಾನುಕೂಲ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ರಾಜಕಾರಣಿಗಳು ತಮ್ಮ ಪ್ರೈವೇಟ್ ಜೆಟ್ ಮುಖಾಂತರ ಬಂದು ಇಳಿದು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಇದೀಗ ಕೇವಲ ಕಲಬುರಗಿ ವಿಮಾನ ನಿಲ್ದಾಣ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದು. ಪ್ರೈವೇಟ್ ಫ್ಲೈಟ್ಗಳನ್ನು ತಂದು ಲ್ಯಾಂಡ್ ಮಾಡಿ ಅದಾದ ಬಳಿಕ ಅವರ ಮೂವ್ಮೆಂಟ್ ಆಗ್ತಾ ಇರುವಂಥದ್ದು. ಆದರೆ ನಾಗರಿಕರಿಗೆ ಅಂದರೆ ಸಾರ್ವಜನಿಕರ ಸೇವೆಗೆ ಲಭ್ಯವಾಗಿರಬೇಕಾದಂಥ ವಿಮಾನಯಾನ ಸೇವೆ ಇದೀಗ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಜನರು ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಮತ್ತೊಂದು ಕಡೆ ಉದ್ಯಮಿಗಳು ಕೂಡ ಮತ್ತೆ ವಿಮಾನಯಾನ ಸೇವೆ ಆರಂಭ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ರಾಜಕೀಯ ನಾಯಕರು ಕೂಡ ವಿಮಾನಯಾನ ಸೇವೆ ಆರಂಭವಾಗುವಂಥ ಕೆಲಸಕ್ಕೆ ನೋಡ್ಕೊಳ್ಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ವಿಭಾಗೀಯ ಕೇಂದ್ರ ಸ್ಥಾನವಾದಂಥ ಕಲಬುರಗಿಯಲ್ಲಿ ಕಳೆದ 1 ತಿಂಗಳಿಂದ ವಿಮಾನಯಾನ ಹಾರಾಟ ಸ್ಥಗಿತ ಆಗಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಹೊರವಲಯದ ವಿಮಾನ ನಿಲ್ದಾಣದಲ್ಲಿ ಇರುವಂಥದ್ದು. 2008ರಲ್ಲಿ ಈ ಒಂದು ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಅಡಿಗಲ್ಲು ಹಾಕ್ತಾರೆ. ಅದಾದ ಬಳಿಕ 2019ರಲ್ಲಿ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಲೋಕಾರ್ಪಣೆಯಾಗಿ ಜನರ ಸೇವೆಗೆ ಓಪನ್ ಆಗಿರುತ್ತೆ. ಅದಾದ ಬಳಿಕ ಕಳೆದ 6 ವರ್ಷಗಳಿಂದಲೂ ಕೂಡ ಕಲಬುರಗಿ ವಿಮಾನ ನಿಲ್ದಾಣದಿಂದ ವಿಮಾನಯಾನ ಸುಗಮವಾಗಿ ಸಂಚಾರ ಮಾಡ್ತಾ ಇರುವಂಥದ್ದು. ಅಂದರೆ ಕಲಬುರಗಿ ಟು ಬೆಂಗಳೂರು ಮತ್ತು ಕಲಬುರಗಿ ಟು ತಿರುಪತಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೂ ಕೂಡ ವಿಮಾನಯಾನ ಸೇವೆ ಆರಂಭವಾಗಿರುವಂಥದ್ದು. ಆದರೆ ಕಳೆದ ಅಕ್ಟೋಬರ್ 15ರಿಂದ ಕಲಬುರಗಿ ವಿಮಾನ ನಿಲ್ದಾಣದಿಂದ ವಿಮಾನ ಹಾರಾಟ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು. ಈ 6 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗಿರುವಂಥದ್ದು. ಮೊದಲು 50 ಸೀಟರ್ನ ವಿಮಾನಯಾನ ಏನು ಇಲ್ಲಿಂದ ಹಾರಾಟ ಮಾಡ್ತಾ ಇತ್ತು. ಅದಾದ ಬಳಿಕ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರ್ಪಟ್ಟಂಥ ಹಿನ್ನೆಲೆಯಲ್ಲಿ ಅದಾದ ಬಳಿಕ 80 ಸೀಟರ್ ವಿಮಾನವೂ ಕೂಡ ರನ್ವೇಯಿಂದ ಏನು ಮೂವ್ಮೆಂಟ್ ಆಗ್ತಾ ಇತ್ತು. ಆದರೆ ಇತ್ತೀಚೆಗೆ ಪ್ರಯಾಣಿಕರ ಕೊರತೆಯ ನೆಪವೊಡ್ಡಿ ವಿಮಾನಯಾನ ಸೇವೆ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು. ವಿಮಾನಯಾನ ಸೇವೆ ಸ್ಥಗಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಹುದೊಡ್ಡ ಏನು ಹೊಡೆತ ಬಿದ್ದಿರುವಂಥದ್ದು. ಒಂದು ಕಡೆ ಇಂಡಸ್ಟ್ರಿಯಲ್ಗಳು ಈ ಭಾಗಕ್ಕೆ ಬರಬೇಕಾದ್ರೆ ಈ ವಿಮಾನಯಾನ ಸೇವೆ ಸಂಪೂರ್ಣವಾಗಿ ಸ್ಥಗಿತವಾಗಿ ಇರುವಂಥ ಹಿನ್ನೆಲೆಯಲ್ಲಿ ಇಂಡಸ್ಟ್ರಿಯಲ್ಗಳು ಕೂಡ ಬರೋದಕ್ಕೆ ಹಿನ್ನಡೆ ಆಗುವಂಥದ್ದು. ಜೊತೆಗೆ ಶಿಕ್ಷಣ ಉದ್ಯಮಕ್ಕೆ ಸೇರಿದಂತೆ ನಾನಾ ರೀತಿಯಾದಂಥ ಏನು ಅನಾನುಕೂಲ ಇದೀಗ ಸೃಷ್ಟಿಯಾಗಿರುವಂಥದ್ದು. ಇನ್ನು ಈ ಒಂದು ಏನು ವಿಮಾನಯಾನ ಸೇವೆ ಸ್ಥಗಿತ ಆಗೋದಕ್ಕೆ ಕೆಲವೊಂದಷ್ಟು ರಾಜಕೀಯ ಇಚ್ಛಾಶಕ್ತಿ ಕೊರತೆ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಇರುವಂತಹ ಜಟಾಪಟಿ ವಿಚಾರಕ್ಕೆ ಇಲ್ಲಿರುವಂಥ ವಿಮಾನಯಾನ ಸೇವೆಗಳು ಬೇರೆ ಕಡೆ ಸ್ಥಳಾಂತರ ಆಗಿದೆ ಅನ್ನುವಂಥ ವಿಚಾರ ಕೂಡ ಕೇಳಿಬರ್ತಾ ಇರುವಂಥದ್ದು. ಯಾಕಂತಂದರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿನಿಧಿಸುವಂಥ ಕಲಬುರಗಿಯಲ್ಲಿ ಏನು ಒಂದು ವಿಮಾನ ಹಾರಾಟ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಅನ್ನುವಂಥ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿರುವಂಥದ್ದು. ಮತ್ತೊಂದು ಕಡೆ ರಾಜ್ಯ ಸರ್ಕಾರವು ಕೂಡ ಇಲ್ಲಿಂದ ವಿಮಾನಯಾನ ಸೇವೆ ಮತ್ತೆ ಪುನರಾರಂಭಗೊಳಿಸುವಂಥ ಕೆಲಸಕ್ಕೆ ಮುಂದಾಗಬೇಕಾಗಿರುವಂಥದ್ದು. ಯಾಕಂತಂದರೆ ಈ ಭಾಗದ ಅಭಿವೃದ್ಧಿಗಾಗಿ ಸಾಕಷ್ಟು ಕನಸು ಕಂಡಿರುವಂಥ ರಾಜಕೀಯ ನಾಯಕರು ವಿಮಾನಯಾನ ಸೇವೆ ಸ್ಥಗಿತವಾದರೂ ಕೂಡ ಇದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿಂದ ಜನರು ಬೇರೆ ಕಡೆ ತೆರಳಬೇಕಾದ್ರೆ ಅಂದರೆ ಉದ್ಯೋಗ ನಿಮಿತ್ತ ಅಥವಾ ಇಂಡಸ್ಟ್ರಿಯಲಿಸ್ಟ್ಗಳು ಬೇರೆ ಬೇರೆ ಅವರು ಬೇರೆ ಕಡೆ ತೆರಳಬೇಕಾದ್ರೆ ಸಾಕಷ್ಟು ಅನಾನುಕೂಲ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ರಾಜಕಾರಣಿಗಳು ತಮ್ಮ ಪ್ರೈವೇಟ್ ಜೆಟ್ ಮುಖಾಂತರ ಬಂದು ಇಳಿದು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಇದೀಗ ಕೇವಲ ಕಲಬುರಗಿ ವಿಮಾನ ನಿಲ್ದಾಣ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದು. ಪ್ರೈವೇಟ್ ಫ್ಲೈಟ್ಗಳನ್ನು ತಂದು ಲ್ಯಾಂಡ್ ಮಾಡಿ ಅದಾದ ಬಳಿಕ ಅವರ ಮೂವ್ಮೆಂಟ್ ಆಗ್ತಾ ಇರುವಂಥದ್ದು. ಆದರೆ ನಾಗರಿಕರಿಗೆ ಅಂದರೆ ಸಾರ್ವಜನಿಕರ ಸೇವೆಗೆ ಲಭ್ಯವಾಗಿರಬೇಕಾದಂಥ ವಿಮಾನಯಾನ ಸೇವೆ ಇದೀಗ ಸಂಪೂರ್ಣವಾಗಿ ಸ್ಥಗಿತ
ಆಗಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಜನರು ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಮತ್ತೊಂದು ಕಡೆ ಉದ್ಯಮಿಗಳು ಕೂಡ ಮತ್ತೆ ವಿಮಾನಯಾನ ಸೇವೆ ಆರಂಭ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ರಾಜಕೀಯ ನಾಯಕರು ಕೂಡ ವಿಮಾನಯಾನ ಸೇವೆ ಆರಂಭವಾಗುವಂಥ ಕೆಲಸಕ್ಕೆ ನೋಡ್ಕೊಳ್ಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.